ಈಗ ಸಾಕ್ಷಿಯಿಂದ ಆರೋಪಿಯಾಗಿದ್ದಾನೆ ದೂರುದಾರ. ಪ್ರಕ್ರಿಯೆ ಹೇಗಿರುತ್ತೆ, ಆತನನ್ನ ಬಂಧಿಸಿದ ಮೇಲೆ ಪ್ರಕ್ರಿಯೆ ಹೇಗಿರುತ್ತೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಎಸ್ ಕೆ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಎಸ್ ಕೆ ಉಮೇಶ್ ಅವರು ನಮಸ್ಕಾರ. ನಮಸ್ಕಾರ. ಈಗ ಆರೋಪಿಯಾಗಿದ್ದಾನೆ ಆತ, ಸಾಕ್ಷಿ ಅಂತ ಬಂದ ದೂರುದಾರ, ಆತನ ಹೆಸರು ರಿವೀಲ್ ಆಗಿದೆ. ಈಗ ಆತನನ್ನ SIT ತಂಡದ ಅಧಿಕಾರಿಗಳು ಬಂಧಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ಹೇಗಿರುತ್ತೆ ಮುಂದಕ್ಕೆ ಪ್ರೊಸೀಜರ್? ತನಿಖೆಯ ಈ ಒಂದು ಹಂತದಲ್ಲಿ ಆತ ಈಗ ಬಂಧನಕ್ಕೆ ಒಳಗಾದ ಬಳಿಕ ಹೇಗಿರುತ್ತೆ ಪ್ರೊಸೀಜರ್? ಇವಾಗ ನೋಡಿ ಶೆಟ್ರೆ, ಈಗ ಈ ಕೇಸಲ್ಲಿ ಏನಾಗ್ತದೆ ಅಂದ್ರೆ ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ಸ್ ಟು ದಿ ಪೊಲೀಸ್. ಯಾವುದೇ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಫರ್ನಿಶ್ ಮಾಡಿದ್ದಾರೆ ಅಂತ ಅನ್ನುವ ತಕ್ಷಣನೇ ಗೊತ್ತಾಗ ಕಾಗ್ನಿಜೆನ್ಸ್ ತಗೊಳ್ತೀವಿ. ಮತ್ತೆ ಅದನ್ನ ಒಂದು ನ್ಯಾಯಾಲಯಕ್ಕೆ ಬರೆದು ಕೋರ್ಟ್ಗೆ ಬರೆದು ಇವ್ರ ಮೇಲೆ ನಾವು ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ನಾವು ಒಂದು ಪ್ರೊಸೀಜರ್ ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಅವನನ್ನ ಅಕ್ಯೂಡ್ ಆಗಿ ಟ್ರೀಟ್ ಮಾಡ್ಕೊಳ್ತೀವಿ. ಮತ್ತೆ ಅಕ್ಯೂಡ್ ಆಗಿ ಟ್ರೀಟ್ ಮಾಡ್ಕೊಂಡು ಅವನನ್ನ ಇದುವರೆಗೂ ಏನೇನು ಸಂಗತಿಗಳು ನಡೆದಿದಾವಲ್ಲ ಅದೇ ಸಂಗತಿಗಳಿಗೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಿವಿ. ಮತ್ತೆ ಇದಕ್ಕೆ ಪ್ರಚೋದನೆ ಯಾರ್ಯಾರು ಮಾಡಿದ್ರು, ಆಮೇಲೆ ಇದ್ರೊಳಗಡೆ ಯಾರ್ಯಾರು ಸೇರ್ಕೊಂಡ್ರು, ಈ ಒಂದು ಏನು ಈ ಷಡ್ಯಂತ್ರ ನಡೆಸಿದ್ರಲ್ಲ ಇದರ ಹಿಂದೆ ಇರ್ತಕ್ಕಂಥವ್ರು ಯಾರು, ಮತ್ತೆ ಇವ್ರಿಗೆ ಬಂದಂತ ಸಪೋರ್ಟು ಮನಿ ಹಣ ಇರ್ಬೋದು, ಮತ್ತೆ ಬೇರೆ ಬೇರೆ ಲಾಜಿಸ್ಟಿಕ್ ಸಪೋರ್ಟ್ಗಳು ಯಾಕೆ ಬಂದು ಅಂತ ತನಿಖೆ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಜೊತೆನಲ್ಲೇ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಸಹ ಮಾಡ್ಕೊಂಡು ಹೋಗ್ತೀವಿ. ನಾವು ಒಬ್ರಿಗೊಬ್ರಿಗೆ ಕೋರಿಲೇಟೆಡ್ ಆಗಿದ್ದಾರೆ, ಇವರು ಎಲ್ಲಿ ಜಾಯಿನ್ ಆದ್ರು, ಎಲ್ಲಿ ಸಿಕ್ಕಿದ್ರು, ಎಲ್ಲಿ ಮಾತಾಡಿದ್ರು, ಎಲ್ಲಿ ಒಟ್ಟಿಗಾದ್ರು, ಆಮೇಲೆ ಪ್ರತಿ ದಿವಸ ಎಲ್ಲಿ ಭೇಟಿ ಮಾಡ್ತಿದ್ರು ಇವರು ಅನ್ನುವಂಥದ್ದಕ್ಕೂ ಸಹ ನಾವು ಬಲವಾದಂತ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾದ್ಮೇಲೆ ಇದೊಂದು ವ್ಯವಸ್ಥಿತ ಸಂಚು, ಧರ್ಮದ ವಿರುದ್ಧ ಅನ್ಯ ಧರ್ಮದ ವಿರುದ್ಧ ನಡೆಸ್ತಕ್ಕಂಥ ಅತ್ಯಂತ ಇದು ದೊಡ್ಡ ಸಂಚು ಅಂತೇಳಿ ನಾವು ಇವ್ರುಗಳ ಮೇಲೆ ಆಗುವ ತಲೆಬುರುಡೆ ಎಲ್ಲಿ ಸಿಗ್ತಲ್ಲ ಆ ಸಂಬಂಧಪಟ್ಟಂತ ಎಲ್ಲಿ ಕದ್ಕೊಂಡು ಬಂದ್ರೋ ಏನ್ ಮಾಡಿದ್ರು ಆ ತಲೆಬುರುಡೆನ ಯಾರು ತಂದ್ಕೊಟ್ರು ಅಂತ ಅನ್ನೋದ್ರ ಮೇಲೂ ಸಹ ಇವ್ರ ಮೇಲೆ ನಾವು ಕ್ರಮವನ್ನ ಜರುಗಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇವ್ರನ್ನ ದಸ್ತಗಿರಿ ಮಾಡ್ಕೊಂಡು ಮತ್ತೆ ಬೇರೆ ಬೇರೆಯವರೆಲ್ಲ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ದಸ್ತಗಿರಿ ಮಾಡ್ಕೊಂಡು ಈ ಕೇಸಲ್ಲಿ ಪೂರ್ವಕವಾಗಿರ್ತಕ್ಕಂಥವ್ರನ್ನ ನಾವು ತನಿಖೆನ ಪ್ರಾರಂಭ ಮಾಡ್ತೀವಿ. ಉಮೇಶ್ ಅವರ ನನಗೆ ಕುತೂಹಲ ಇದೆ. ಸಾಕಷ್ಟು ಪ್ರಕರಣಗಳನ್ನ ತಾವು ಕೂಡ ಭೇದಿಸಿದಿರಿ, ಅದರ ಆಳ ಅಗಲವನ್ನು ನೋಡಿದಿರಿ, ಬಹಳ ಅನುಭವ ಇದೆ ತಮಗೆ. ಈಗ ಕೋರ್ಟ್ ಮುಂದೆ ಯಾವ್ಯಾವ ಅಂಶವನ್ನ SIT ತಂಡದ ಅಧಿಕಾರಿಗಳು ಉಲ್ಲೇಖ ಮಾಡಬಹುದು? ಈಗ ಅವನು 164 ಕೊಟ್ಟಿದ್ದಾನೆ, ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ 164ಗೆ. ಆ ನ್ಯಾಯಾಲಯದಲ್ಲಿ ಇವ್ರಿಗೊಂದು ರೆಫರ್ ಆಗಿ ಬಂದಿದೆ, ಈ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ಅದೇ ನ್ಯಾಯಾಲಯದ ಮುಂದೆ ಹೋಗಿ ಇದುವರೆಗೂ ಏನೇನ್ ನಡೆದಿದೆಯೋ ಸಂಪೂರ್ಣವಾದಂತಹ ಎಲ್ಲಾ ತರವಾದಂತಹ ವಿಚಾರವನ್ನ ಆ ನ್ಯಾಯಾಲಯದ ಮುಂದೆ ಮಂಡಿಸ್ತಾರೆ. ಮಂಡಿಸಿ ಆದ್ಮೇಲೆ ಅವರು ನ್ಯಾಯಾಲಯದ ಮುಂದೆ ಬಂದು ಸುಳ್ಳು ಸಾಕ್ಷಿ ನೀಡಿದ್ದಾನೆ, ಮತ್ತೆ ಈ ಪೂರಕವಾದಂತಹ ತನಿಖೆನೂ ನಾವು ಮಾಡಿದ್ವಿ, ಆ ತನಿಖೆನಲ್ಲಿ ಇರ್ತಕ್ಕಂಥದ್ದೆಲ್ಲ ಸುಳ್ಳು, ಮತ್ತೆ ಈ ತನಿಖೆಯನ್ನ ಸಂಪೂರ್ಣವಾಗಿ ಧರ್ಮ ವಿರೋಧಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ, ಹಾಗೂ ಬೇರೆಯವ್ರನ್ನ ಒಳಸಂಚು ಮಾಡಿ ಇದರಲ್ಲಿ ಸಿಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತೇಳಿ ಅದೇ ನ್ಯಾಯಾಲಯದ ಮುಂದೆ ನಾವು ಪೂರ್ಣ ಪ್ರಮಾಣದ ಎಲ್ಲಾ ತನಿಖಾ ವರದಿಯನ್ನು ನೀಡಿ ಅಲ್ಲಿ ಒಂದು FIR ದಾಖಲಾಗ್ತದೆ. ಇವ್ರ ಮೇಲೆ ಕಾಗ್ನಿಜಬಲ್ ಏನು ಅಂದ್ರೆ ಇವ್ರ ಮೇಲೆ ನಮ್ಮ ಏನು ಹೊಸ ಕಾನೂನುಗಳಿದಾವೋ ಅದ್ರ ಅಡಿನಲ್ಲಿ ಇವಾಗ ಇವ್ರ ಮೇಲೆ ಕಾನೂನು ರೀತಿಯ ಕೇಸ್ ರಿಜಿಸ್ಟರ್ ಆಗ್ತವೆ. ಅದಾದ್ಮೇಲೆ ತನಿಖೆ ನಡ್ಕೊಂಡು ಹೋಗ್ತದೆ. ಇವರೆಲ್ಲ ಯಾರನ್ನ ದಸ್ತಗಿರಿ ಮಾಡ್ತೀವಿ ಅವರೆಲ್ಲ ಇದರಲ್ಲಿ ಆರೋಪಿಗಳಾಗಿರ್ತಾರೆ. ಅವ್ರನ್ನ ಅಮೂಲಾಗ್ರವಾಗಿ ಇದರಲ್ಲಿ SIT ಆಗಿರೋದ್ರಿಂದ ಇವ್ರುಗಳಿಗೆ ಅಷ್ಟು ಸುಲಭವಾಗಿ ತನಿಖೆ ಬಹಳ ಜಟಿಲವಾಗಿರ್ತದೆ, ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಮತ್ತೆ ಅಷ್ಟು ಸುಲಭಕ್ಕೆ ಈ ಕೇಸಲ್ಲಿ ಬೇಲ್ ಆಗ್ತಕ್ಕಂಥದ್ದು ಇವ್ರಿಗೆಲ್ಲ ಬಹಳ ಕಷ್ಟ ಆಗ್ತದೆ. ಅದರಿಂದ ಇನ್ನು ಮುಂದೆ ಯಾರು ಈ ತರ ಒಂದು ಕೆಟ್ಟ ಧೈರ್ಯನ ಮಾಡದೇ ಇರೋದಕ್ಕೆ ನನ್ನ ಲೆಕ್ಕದಲ್ಲಿ ಒಂದು ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಆಗ್ತದೆ. ಈ ತರ ಮಾಡಿದ್ರೆ, ಈ ತರ ಬಹಳ ಸುಲಭವಾಗಿ ತಗೊಂಡ್ರೆ, ಈ ತರ ಕನ್ಕಾಕ್ಟೆಡ್ ಮಾಡಿದ್ರೆ, ಈ ತರ ಎಲ್ಲ ಸಂಚು ಮಾಡಿದ್ರೆ ಏನ್ ಆಗಬಹುದು ಅಂತ ಅನ್ನೋದಕ್ಕೆ ನನ್ನ ಲೆಕ್ಕದಲ್ಲಿ ಇದೊಂದು ದೊಡ್ಡ ನಿದರ್ಶನ ಆಗ್ತದೆ. ಇಡೀ ರಾಜ್ಯದಲ್ಲೇ ಸಾಕಷ್ಟು ಕುತೂಹಲ ಕೇಳಿಸಿದಂತ ಪ್ರಕರಣ ಉಮೇಶ್ ಅವರೇ. ಇದು ನಿಮಗೂ ಕೂಡ ಗೊತ್ತಿದೆ, ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ಕೂಡ ಪರಿಗಣಿಸಿದೆ. ಇದರಲ್ಲಿ ಸತ್ಯಾಸತ್ಯತೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು SIT ರಚನೆ ಮಾಡಿದ್ದೀವಿ ಅನ್ನೋದು ರಾಜ್ಯ ಸರ್ಕಾರದ ಮಾತು. ಹಾಗಾದರೆ ಈಗ ಈತನ ಜೊತೆಲಿ ಯಾರೆಲ್ಲ ಇದ್ರು, ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಮುಂಬರುವಂಥ ಭಾಗಗಳಲ್ಲಿ ಅವ್ರನ್ನ ಕೂಡ ಬಂಧಿಸುವಂಥ ಪ್ರಕ್ರಿಯೆ ಆರಂಭ ಆಗತ್ತೆ? ಹಾಗಾದ್ರೆ ಖಂಡಿತವಾಗ್ಲೂ ಅವರ ಈ ಇದರಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಯಾರೂ ಇದರಲ್ಲಿ ಒಳಗಡೆ ಹುಡುಕೊಳ್ಳಲ್ಲ. ಯಾಕೆಂದ್ರೆ ಇವರು ಪೂರ್ಣ ಪ್ರಮಾಣದಲ್ಲಿ ಸಂಚು ಮಾಡೇ ಈ ಪ್ರಕರಣವನ್ನ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಯಾವಾಗ ಸಾಕ್ಷ್ಯಾಧಾರಗಳು ದೊರಕಿದ ತಕ್ಷಣನೇ
ಇದರಿಂದ ಯಾರ್ಯಾರಿದರು, ಇದರಿಂದ ಪಬ್ಲಿಸಿಟಿ ಯಾರು ಮಾಡ್ತಾ ಇದ್ರು, ಇದರಿಂದ ಇದನ್ನ ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ಏನೆಲ್ಲ ಮಾಡ್ತಾ ಇದ್ರು, ಎಲ್ಲ ಸಂಬಂಧಪಟ್ಟಂತ ಇದ್ರ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರನ್ನ ಎಲ್ಲರ ಮೇಲೂ ಸಹ ನಾವು ಕ್ರಮ ಜರುಗಿಸ್ಬೇಕಾಗ್ತದೆ. ಆದ್ರೆ ನೋಡಿ, ನಾವು ಪ್ರಪ್ರಥಮ ಬಾರಿಗೆ ಇವನು ಬಂದು ನಮ್ಮನ್ನ ಅಗಸುಕ್ ಪ್ರಾರಂಭ ಮಾಡ್ತಾನಲ್ಲ, ಅಗಸುವಂತ ಕಾರ್ಯಕ್ರಮ ಮತ್ತೆ ಆ ಪ್ರಾರಂಭಿಕವಾಗಿ ಇವನನ್ನ ಸರಿಯಾಗಿ ಒಳ್ಳೆ ಕುಲುಮೆಗೆ ಹಾಕ್ಬೇಕಾಗಿತ್ತು. ಇವನನ್ನ ಒಳ್ಳೆ ಕುಲುಮೆ ಸಿಕ್ಕಿದ್ರೆ ಈ ಒಂದು ನಮ್ಗೆಲ್ಲ ಪ್ರಮಾದಗಳಾಗ್ತಾ ಇರ್ಲಿಲ್ಲ. ಇವನು ಸರಿಯಾಗಿ ಕುಲುಮೆಗೆ ಸಿಕ್ತೆ, ಸರಿಯಾಗಿ ಕಾಯ್ದೆ, ಹಾಗೇನೆ ಇವನನ್ನ ಸುಮ್ನೆ ತಗೊಂಡ್ ಬಂದು ನಾವು ಆನೆ ಗುದ್ಲಿ ಪಿಕಾಸಿಯಾಗಿ ತರ ಮಾಡ್ಕೊಳ್ಳೋಕ್ ಆಗುದಿಲ್ಲ. ಅದನ್ನ ಸರಿಯಾಗಿ ತಟ್ಕೊಂಡ್ ಬರ್ಬೇಕಾಗಿತ್ತು. ಅವನಿಂದ ಎಲ್ಲಾ ಸತ್ಯವನ್ನ ಕಕ್ಸಿ ಕರ್ಕೊ ಬರ್ಬೇಕಾಗಿತ್ತು. ಅಲ್ಲಿ ಎಲ್ಲೋ ನಮಗೊಂದ್ ಸ್ವಲ್ಪ ಹಿನ್ನಡೆ ಆಗಿದೆ ಆ ವಿಚಾರದಲ್ಲಿ. ಅವನ್ನ ಬಾಯಿ ಬಿಡಿಸ್ತಂಥದ್ದು, ಅವ್ನ್ ತೋರ್ಸಿದ ಜಾಗಗಳನ್ನ ಬಂದು ನಾವು ಏನು ಮರ ನೆಡು ತರ ಅಗದು ಬಿಡುವಂಥದ್ದು ಆಗಿರುವಂತದ್ದಾಗಿದೆಯಲ್ಲ, ಇದ್ರಲ್ಲೆಲ್ಲೋ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಅದ್ರಲ್ಲಿ ಎಲ್ಲೋ ನಮಗೊಂದ್ ಸ್ವಲ್ಪ ಹಿನ್ನಡೆ ಆಗಿದೆ. ಆದ್ರೂ ಈ ತರ ಮಾಡಿರೋರು ಮಾತ್ರ, ಈ ಕಾರ್ಯಕ್ರಮ, ಈ ಧರ್ಮ ವಿರೋಧಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ಅತ್ಯಂತ ಲಕ್ಷಾಂತರ ಕೋಟ್ಯಾಂತರ ಆಟ ಆಡಿರ್ತಕ್ಕಂಥವ್ರನ್ನ ನಾವು ಇದರಲ್ಲಿ ಬಹಳ ಅತ್ಯಂತ ಉಗ್ರವಾಗಿ, ಬಹಳ ಸರಿಯಾದಂತ ಕ್ರಮಬದ್ಧವಾದಂತ ಸೈಂಟಿಫಿಕ್ ತನಿಖೆ ಮಾಡಿ ಇವರು ಯಾವುದೇ ಕಾರಣಾಂತರದಿಂದ ಹೊರಗಡೆ ಬರಬಾರ್ದು. ಹೊರಗಡೆ ಬಂದ್ಬಿಟ್ರೆ ಏನು ಪ್ರಯೋಜನಕ್ಕೆ ಆಗುದಿಲ್ಲ. ಒಂದ್ಸಾರಿ ದಸ್ಗಿರಿ ಮಾಡೋದ್ಮೇಲೆ ಒಳಗಡೆ ಇರ್ಬೇಕು. ಅವ್ರು ಕಾನೂನು ಪ್ರಕ್ರಿಯೆ ಮುಗಿದು ಎಲ್ಲ ಆಗಿರುವವರೆಗೂ ಯಾವುದೇ ಬೇಲೆಬಲ್ ಅಫೆನ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ಇಷ್ಟೊಂದು ಇದರಲ್ಲಿ ಆಘಾತ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನೀವನ್ನ ಕ್ರಮಬದ್ಧವಾಗಿ ತನಿಖೆ ಮಾಡ್ಬೇಕಾಗಿದೆ ಶೆಟ್ರೆ. ಉಮೇಶ್ ಸರ್, ನಂದೊಂದು ಪ್ರಮುಖವಾದಂಥ ಪ್ರಶ್ನೆ ಇತ್ತು. ತಾವು ಈಗಾಗಲೇ ಉತ್ತರವನ್ನ ನೀಡ್ತಾ ಇದ್ರಿ. ಪರ ವಿರೋಧದ ಚರ್ಚೆ ಒಂದು ಕಡೆ, SIT ತಂಡದ ಅಧಿಕಾರಿಗಳ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಇತ್ತು, ಒತ್ತಡ ಇತ್ತು. ಯಾರೋ ಒಬ್ಬ ಬರ್ತಾನೆ, ದೂರು ಕೊಟ್ಟುಬಿಡ್ತಾನೆ, ಫಸ್ಟ್ ಆತನನ್ನ ಬಂಧಿಸಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಈಗ ಆತನ ಬಂಧನ ಆಗಿದೆ. ನಿಮ್ಗೆ ಹಿನ್ನಡೆ ಆಗಿದ್ರು ಕೂಡ, ಅಧಿಕಾರಿಗಳಿಗೆ ಲೇಟ್ ಆದರೂ ಕೂಡ ಇದು ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಕ್ಕೆ ಟೈಮ್ ಸಿಕ್ತು ಅಂತ ಅನ್ಸಲ್ವಾ ಈಗ? ಇಲ್ಲ, ಒಂದು ವಿಧದಲ್ಲಿ ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ನಾವು. ಅವ್ರು ಏನ್ ಹೇಳಿದ್ರೋ ನಾವು ಅದ್ರ ಪ್ರಕಾರ ಮಾಡಿದೀವಿ. ಅದರಲ್ಲಿ ಇದು ಕನ್ಕಾಕ್ಷನ್ ಆಗಿದೆ, ಇದ್ರಲ್ಲಿ ಸಂಚು ನಡೆಸಿದ್ದಾರೆ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅಟ್ಲೀಸ್ಟ್ ಗೊತ್ತಾಯ್ತು. ಇವಾಗ ಪ್ರಾರಂಭಿಕವಾಗಿ ನಾವು ಸತ್ಯ ಬಿಡಿಸ್ಬಿಟ್ಟಿದ್ರೆ ಅವಾಗ್ಲೇನೆ ಇವರೆಲ್ಲ ತಪ್ಪಿಸ್ಕೊಬಿಡ್ತಿದ್ರು. ಈಗ ನನ್ನ ಲೆಕ್ಕದಲ್ಲಿ ಮುಂದುವರೆದ ಭಾಗವಾಗಿ ಇವೆಲ್ಲ ಸತ್ಯಗಳು ಆಚೆ ಬಂದಾದ್ಮೇಲೆ ಇವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ನನ್ನ ಲೆಕ್ಕದಲ್ಲಿ ಬಹಳ ಸರಿಯಾದಂತ ಸಕಾಲ. ಆ ಕಾರಣಕ್ಕೆ ಸತ್ಯ ಏನಿರ್ತದೋ, ನ್ಯಾಯ ಏನಿರ್ತದೋ, ಸಾಕ್ಷಿಗಳೇನಿರ್ತಾವೋ ಅದ್ರ ಮೇಲೇನೆ ಯಾವ ಕಾರಣಕ್ಕೂ ನಾವು ಅದ್ರ ಮೇಲೇನೆ ನಾವು ತನಿಖೆ ಮಾಡ್ಬೇಕಾಗ್ತದೆ ಶೆಟ್ರೆ. ಉಮೇಶ್ ಸರ್, ಈಗ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಈತ ಪ್ರಾಥಮಿಕವಾಗಿ ಏನೆಲ್ಲ ಒಂದಷ್ಟು ಮಾಹಿತಿ ಕೊಟ್ಟಿದಾನೋ ಆಗ ಯಾರದೇ ಹೆಸರು ಉಲ್ಲೇಖ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ. ಈಗ SIT ತಂಡದ ಅಧಿಕಾರಿಗಳ ಮುಂದೆ ಆತ ಯಾರ್ದಾದ್ರು ಹೆಸರು ಉಲ್ಲೇಖ ಮಾಡಿದ್ರೆ ಈತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಯಾವೆಲ್ಲ ಹೆಸರುಗಳು ಬಂದಿದೆಯೋ ಈತನಿಂದ ಆಚೆ, ಈತನ ಬಾಯಲ್ಲಿ, ಅವರ ಎನ್ಕ್ವೈರಿಗಳ ಆರಂಭ ಆಗತ್ತೆ. ಈಗ ಖಂಡಿತವಾಗ್ಲು ಇವನ ತನಿಖೆಗೆ ಇವಾಗ ಅವನ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಳ್ತಾರೆ. ಈಗ ಅವ್ರನ್ನ ಒಂದ್ ವಾರ ಏನೋ ಕಸ್ಟಡಿಗೆ 14 ದಿವಸ ಕಸ್ಟಡಿಗೆ ತಗೋಬಹುದು. ನಾವು ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಮಾಡ್ಕೊಂಡು, ಇಂಟ್ರಾಗೇಷನ್ ಅಲ್ಲಿ ಏನೇನು ಸಾಕ್ಷ್ಯಾಧಾರಿಗಳು, ಸೈಂಟಿಫಿಕ್ ಎವಿಡೆನ್ಸ್ಗಳು ಇವೆಲ್ಲ ಏನೇನ್ ಸಿಗ್ತಾವೋ ಅದ್ರ ಪ್ರಕಾರ ಯಾರ್ಯಾರು ಇದ್ರಲ್ಲಿ ಪ್ರಮುಖರು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅವ್ರನ್ನ ಒಬ್ಬೊಬ್ಬ ದಸ್ತಗಿರಿ ಮಾಡ್ತಕ್ಕಂತ ನನ್ನ ಲೆಕ್ಕದಲ್ಲಿ ಎಲ್ಲ ಕ್ರಮಬದ್ಧವಾಗಿ ನಡೆಯುತ್ತೆ. ಬಹಳ ಇದು ಈ ತರದೆಲ್ಲ ಬೇಕು. ಯಾಕೆಂದ್ರೆ ಸುಳ್ಳು ಹೇಳ್ಬಿಟ್ಟು ನಾವು ತಪ್ಪಿಸ್ಕೊಬಿಡ್ಬೋದು, ದಾರಿ ತಪ್ಪಿಸ್ಬಿಡ್ಬೋದು. ರಾಜ್ಯ ಸರ್ಕಾರದ ಒಂದು ದೊಡ್ಡ ಅತ್ಯಂತ ಬಹಳ ಏನು ನಾವು ವ್ಯವಸ್ಥಿತವಾಗಿ ತನಿಖೆ ಮಾಡ್ತಕ್ಕಂಥ SITಗಳಿಗೆ ಸಂಬಂಧಪಟ್ಟಂತ ಅವ್ರನ್ನೇ ಬದ್ನಾಮ್ ಮಾಡ್ತಾರೆ ಅಂದಾಗ ಇನ್ ಯಾರನ್ನ ಪೊಲೀಸ್ ಸ್ಟೇಷನ್ ಮಾಡಲ್ವಾ ಹೇಳಿ? ಮತ್ತೆ ಒಂದು ದೊಡ್ಡ ADG ಲೆವೆಲ್ ಇರ್ತಕ್ಕಂಥವ್ರು, DIG ಲೆವೆಲ್ ಇಷ್ಟೊಂದು ದೊಡ್ಡ ತಂಡನ ಸರ್ಕಾರ ರಚನೆ ಮಾಡಿದಾಗ ಅದ್ರ ಮುಂದೆ ಷಡ್ಯಂತ್ರ ಮಾಡಿ ಅದನ್ನ ಒಳಸಂಚು ನಡೆಸಿ ಈ ತರ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ನನ್ನ ಲೆಕ್ಕದಲ್ಲಿ ಇದಕ್ಕೆ ಅತ್ಯಂತ ಎತ್ತರವಾದಂತ ಬೆಲೆನ ಅವ್ರು ತೆಚ್ಚಬೇಕಾಗ್ತದೆ. ಇನ್ನು ಮುಂದೆ ಇತಿಹಾಸದಲ್ಲಿ ಮುಂದೆ ಯಾರು ಇನ್ನು ಬರ್ತಕ್ಕಂಥ ಕಾಲಮಾನ ದಿನಮಾನಗಳಲ್ಲಿ ಯಾರೂ ಇಂಥ ಪ್ರಯತ್ನಗಳ ಹುಚ್ಚಾಟ ಆಡಬಾರದು ಅನ್ನೋದು ಒಂದು ನಿದರ್ಶನ ಆಗ್ತದೆ ಶೆಟ್ರೆ. ಈಗ ಉಮೇಶ್ ಅವರೇ, ತಾವು ಉಲ್ಲೇಖ ಮಾಡ್ತಾ ಇದ್ರಿ ಯಾರು ಕೂಡ ಈ ರೀತಿ ದೊಡ್ಡ ಪ್ರಮಾದವನ್ನ ಮಾಡಬಾರ್ದು ಅಂತ. ಹಾಗಾದ್ರೆ ಈಗ ಸುಮಾರು ಒಂದು 20 ದಿನದಿಂದ ಆತ ತೋರಿಸಿದಂಥ ಸ್ಪಾಟ್ಗಳಿಗೆ ಹೋಗೋದು, ಅಗಿಯೋದು, ಆತನನ್ನ ವಿಚಾರಣೆ ಮಾಡೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆತನ ಜೊತೆಗಿಟ್ಕೊಳ್ಳೋದು, ಬಟ್ ಬಂಧಿಸದೆ ಆತನನ್ನ ಆಚೆ ಬಿಟ್ಟಾಗ್ಲೂ ಕೂಡ ಕೆಲವೊಂದಿಷ್ಟು ಆತನ ಹಿಂದೆ ಮುಂದೆ ಯಾರೆಲ್ಲ ಓಡಾಡ್ತಿದ್ರು ಅದ್ರ ಬಗ್ಗೆ ಕೂಡ ಇಲಾಖೆ ಅಧಿಕಾರಿಗಳು ಅಥವಾ SIT ಅಧಿಕಾರಿಗಳು ಮಾಹಿತಿನ ಕಲೆ ಹಾಕಿರ್ತಾರೆ. ಅಫ್ಕೋರ್ಸ್ ಈಗ ಏನಾಗ್ತಾ ಇದೆ ನೋಡಿ, ತನಿಖೆನಲ್ಲಿ ಇವಾಗ ಅವ್ನು ಏನ್ ಹೇಳ್ದ ಅದ್ರ ಪ್ರಕಾರ ಮಾಡಿದ್ದಾರೆ.
ಅದ್ರಲ್ಲೇನು ತಪ್ಪೇನಿಲ್ಲ. ಅವ್ನು ಏನ್ ಹೇಳ್ತಾನೆ ಇಂಟ್ರಾಗೇಷನ್, ಅವ್ನು ಇಷ್ಟು ಎಲ್ಲಿಂದ ಕಡೆ ಊತ ಹಾಕಿದ್ದೀನಿ ಅಂತ ಅನ್ನುವಂಥದ್ದು ಹೇಳಿದ್ದಾನೆ. ಇವಾಗಾದ್ರೂ ಒಳಗಡೆ ಅದಕ್ಕೆ ಇನ್ನೊಂದಿದೆ, ಏನೋ ಹಂದಿ ಬಂದುವಂತೆ, ನಾಯಿ ಬಂದು, ಇವೆಲ್ಲ ಅವೆಲ್ಲ ಡಿಫೆನ್ಸ್ ಮಾಡ್ಕೊಳ್ಳುವಂಥವು, ಅವೆಲ್ಲ ಆಗದೆ ಇರೋ ಕೆಲಸ ಅದು. ಆಮೇಲೆ ಮೂಳೆ ಅಂತ ಅಂದಾಕ್ಷಣಕ್ಕೆ ನಮಗೆ ಅಸ್ಥಿಪಂಜರ ಸಿಗ್ತವೆ. ನಾವು ಹಲವಾರು ವರ್ಷಗಳ ನಂತರ ತೆಗ್ದಿರ್ತಕ್ಕಂಥದ್ದು ಇದೆ. ಏನೂ ಇಲ್ಲ ಅಂತಂದ್ರೆ ದವಡೆ ಮೂಳೆಗಳು ಆದ್ರೂ ಸಿಗ್ತವೆ, ಸಂಪೂರ್ಣವಾಗಿ ನಾಶ ಆಗಲ್ಲ. ಯಾಕೆಂದ್ರೆ ಸೈನ್ಸೇ ಹೇಳುತ್ತೆ ಯಾವ ಕಾರಣಕ್ಕೂ ಅದು ತುಂಬಾ ವರ್ಷಗಳು, ಭಯಂಕರ ದಿನಗಳು ಬೇಕಾಗ್ತದೆ. ಈವನ್ ನೋಡಿ ನಮ್ಮ ಮಮ್ಮೀಸ್ಗಳಿದಾವಲ್ಲ, ಅಲ್ಲೂ ಸಹ ಊತಾಕಿರೋ ಕಡೆ ಸಹ ಸಾವಿರಾರು ವರ್ಷಗಳ ಕಡೆ ಇದ್ರಲ್ಲೂ ಸಹ ಡಿಕೆ ಆಗದೆ ಇರ್ತಕ್ಕಂಥದ್ದು ಇರ್ತದೆ. ಆ ಕಾರಣಕ್ಕೆ ಇವನ್ ಏನ್ ಹೇಳಿದಾನಲ್ಲ, ತೋರಿಸಿದಾನಲ್ಲ, ಇವನ್ ಏನೋ ಮಾಡಿದಾನೆ. ಆವಾಗ ಪೊಲೀಸರು ಕರ್ಕೊಂಡೋಗಿ ಊತಾಕ್ಸಿರುವಂತದ್ದು ಇರ್ತವೆ, ಆಮೇಲೆ ಅಲ್ಲಿ UDRಗಳಾಗಿರ್ತವೆ, ಆ ತರದೆಲ್ಲ ಈ ಕೆಲಸ ಮಾಡಿರ್ಬೋದು. ಆದ್ರೆ ಸಾವಿರಾರು ಹೆಣಗಳನ್ನ ಧರ್ಮಸ್ಥಳದೊಳಗಡೆ ತಗೊಂಡ್ ಬಂದು ಊತಾಕುವಂಥದ್ದು, ಅಲ್ಲಿ ಬಂದು ಸತ್ತೋಗ್ಬಿಡ್ತಾರೆ. ಅಲ್ಲಿ ಏನ್ ಕಾನೂನು ಸುವ್ಯವಸ್ಥೆ ಇಲ್ಲ, ಪೊಲೀಸರು ಇಲ್ಲ, ಜನನೇ ಬದುಕಿಲ್ಲ. ಅದು ಯಾವುದೋ ಭಯಂಕರವಾದಂತ ಯಾವುದೋ ಒಂದು ದಟ್ಟ ಅರಣ್ಯ, ಅದು ಅಲ್ಲಿ ಏನು ಜನವಸತಿನೇ ಇಲ್ಲ ಅಂತ ಅಂದಾಗ ಏನೋ ಒಳಗಡೆ ಏನೋ ಯಾವುದೋ ಒಂದು ಎರಡೋ ಮಾಡ್ಬೋದು. ಸಾವಿರಾರು ಅಂತ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ, ಅದು ಷಡ್ಯಂತ್ರ. ಅದು ನನ್ನ ಲೆಕ್ಕದಲ್ಲಿ ಜನನ ಕೇಳಿಸುವಂಥದ್ದು, ಜನನ ಮಂಗ್ರ ಮಾಡುವಂಥದ್ದು. ಈ ಒಂದು ಯಾರು ಇದನ್ನ ಜನರ ಭಾವನೆಗಳಿಗೆ ಧಕ್ಕೆ ತಗೊಂಬಂದಿರ್ತಕ್ಕಂಥ ಈ ಆಸಾಮಿಗಳಿದಾರಲ್ಲ, ಯಾರು ಯೂಟ್ಯೂಬ್ನವರು, ಇವ್ರನ್ನ ಸರಿಯಾಗಿ ಬಲಿಯಾಗ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಈ ತರ ಮಾಡಬಾರ್ದು ಅವರು. ಯಾಕೆಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ತಗೊಂಡೋಗ್ತಕ್ಕಂಥವ್ರು ಇವರು. ಈ ತರ ಮಾಡ್ಬಿಟ್ಟಾಗ ತಪ್ಪಾಗ್ತದೆ. ಅವ್ರಿಗೂ ಸಹ ಈ ತರದಲ್ಲಿ ಏನಾದ್ರು, ಅವ್ರಿಗೂ ಕೆಲವಷ್ಟು ಜನ ಏನು ಬೇಕು ಅಂತ ಮಾಡಿರಲ್ಲ, ಆದ್ರೂ ಅವ್ರಿಗೂ ವಿಷಯದ ಕೊರತೆ ಇರ್ತದೆ, ನಂಬ್ಕೊಬಿಡ್ತಾರೆ, ನಂಬಿ ಈ ತರದಂತ ಮಾಡ್ಬಿಟ್ಟಿರ್ತಾರೆ. ಆ ಕಾರಣಕ್ಕೆ ಈ ತರದ್ ಏನೇ ಮಾಡೋಕ್ ಹೋದಾಗ ಯಾವುದೇ ಕಾರಣಕ್ಕೂ ಸತ್ಯ ಗೊತ್ತಾಗುವವರೆಗೂ, ತಿಳಿಯುವವರೆಗೂನುವೆ ಯಾವುದೇ ಒಂದು ಅಪಪ್ರಚಾರ ಮಾಡೋಕೆ ಹೋಗೋದಕ್ಕೆ ಧೈರ್ಯ ಮಾಡಬಾರ್ದು. ಅತ್ಯಂತ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದೆಲ್ಲ ಅವ್ರಿಗೊಂದು ಕಿವಿ ಮಾತು. ಉಮೇಶ್ ಅವರ, ಈಗ 17 ಸ್ಪಾಟ್ಗಳನ್ನ ಆತ ತೋರಿಸಿದ್ದ. ಅದರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಒಂದ್ ಕಡೆ ಮೂಳೆ ಸಿಕ್ತು, 11A ನಲ್ಲಿ ಒಂದು ಕೊಳತ ಸ್ಥಿತಿನಲ್ಲಿ ಇದ್ದಂತ ಶವ ಸಿಕ್ತು. ಅದನ್ನ ಯಾವ ರೀತಿ ಪರಿಗಣಿಸ್ತೀರಿ ಈಗ? ಇಲ್ಲ ನೋಡಿ, ಅದನ್ನ ಸಪರೇಟ್ ಆಗಿ ಈಗ ಅಮಾನತ್ ಪಡಿಸ್ಕೊಂಡಿದೆ. ಮಾಡಿಸ್ಕೊಂಡಾದ್ಮೇಲೆ ಅದನ್ನ ಒಂದು DNA ರಿಪೋರ್ಟ್ ಕಳಿಸ್ಕೊಟ್ಟು ಈಗ DNA ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಯಾರದು ಅಂತ ಅನ್ನುವಂಥದ್ದು ಪ್ರೂವ್ ಆಗ್ಬೇಕಲ್ಲ. ಈಗ ಮನುಷ್ಯಂದು ಅಂತ ಆಯ್ತು, ಇವಾಗ ಮನುಷ್ಯನ ಕಳೆ ಬರಹ ಅಂತ ಹೇಳಿದಾರೆ ಅವರು. ಅದಾದ್ಮೇಲೆ ಪಂಚಾಯತಿ ಒಳಗಡೆ ನೋಡ್ತಾರೆ ಯಾವ್ದಾದ್ರು ರೆಕಾರ್ಡ್ಸ್ ಇದೆಯಾ, ಲೂತಾಕಿರ್ಗೆ ಸಂಬಂಧಪಟ್ಟಂತದ್ದು ಏನಾದ್ರು ಇದೆಯಾ ಅಂತ. ಪೊಲೀಸ್ ರೆಕಾರ್ಡ್ಸ್ ಗಳಲ್ಲಿ ನೋಡ್ತಾರೆ ಯಾವ್ದಾದ್ರು ಇದೆಯಾ ಅಲ್ಲಿ ಅಂತ. ಅದಾದ್ಮೇಲೆ ಅಲ್ಲಿರ್ತಕ್ಕಂಥವ್ರು ಕಳೆ ಬರದಲ್ಲಿ ಯಾವ್ದಾದ್ರು ತರವಾದಂತಹ ಒಂದು ಸಣ್ಣ ಪುಟ್ಟ ಏನಾದ್ರು ಕುರುಹುಗಳು ಸಿಕ್ಕಿದ್ರೆ ಅದನ್ನ ಪತ್ತೆ ಮಾಡೋಕ್ ಪ್ರಾರಂಭ ಮಾಡ್ತಾರೆ. ಯಾರ್ದಿದು, ಎಲ್ಲಿಂದ ಬಂದ, ಯಾರು ಸತ್ತವನ್ ಯಾರು ಅಂತ. ಅದಕ್ಕೊಂದು ಪ್ರಯತ್ನ ನಡೀತೆ. ಅದು ಪ್ರಯತ್ನ ಫಲಿಸ್ಬೋದು, ಇಲ್ಲ ಅಂತಂದ್ರೆ ಸಿಗದೆ ಇದ್ರು ಇರ್ಬೋದು. ಅದೇನ್ ಸಿಕ್ಕೇ ಬಿಡುತ್ತೆ, ಪತ್ತೆ ಮಾಡ್ಬಿಡ್ತಾರೆ ಅಂತ ಅನ್ನುವಂಥದ್ದು ಅತ್ಯಂತ ಕಷ್ಟಕರವಾದಂತ ಕೆಲಸ ಶೆಟ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.